ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಅಂದ್ಕೊಂಡಿದ್ದು ಏನು ನಡೀತಾ ಇಲ್ಲ. ಆ ಮಾಧವನ್ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡೋಕ್ ಹೋದಾಗ್ಲೆಲ್ಲ ಏನಾದ್ರೂ ಒಂದು ಅಡ್ಡಿ ಆಗ್ತಾನೆ ಇದೆ. ಈ ಸಲ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ, ಆದ್ರೆ ಎಲ್ಲ ಹಾಳಾಗೋಯ್ತು. ಓ, ನಾನು ಇಲ್ಲೇ ಇದ್ದೀನಿ. ಓ ನನ್ನ ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು. ನನಗೊಂದು ಅರ್ಥ ಆಗ್ತಿಲ್ಲ. ನಾನು ತುಳಸಿ ಮೇಲೆ ಅಟ್ಯಾಕ್ ಮಾಡಿಸ್ದಾಗ್ಲೂ ಯಾವುದೋ ಒಂದು ಹೆಂಗಸು ಕಾಪಾಡಿದ್ಲು ಅಂತ ಹೇಳಿದ್ರು. ನಾನು ಮಗುನ ಎತ್ಕೊಂಡು ಬರ್ಬೇಕಾದ್ರೂ ಮತ್ತದೇ ಹೆಂಗಸು ಅಡ್ಡ ಬಂದ್ಲು. ಅಷ್ಟಕ್ಕೂ ಯಾರವಳು? ಅವಳು ಯಾಕೆ ಆ ಮನೇಲಿದ್ದಾಳೆ? ಆ ಮನೆಯವರು ಅವಳನ್ನ ಮನೇಲಿ ಯಾಕೆ ಇಟ್ಕೊಂಡಿದ್ದಾರೆ? ಅಷ್ಟಕ್ಕೂ ಅವಳ ಪ್ರಾಣನೂ ಲೆಕ್ಕಿಸ್ದೆ ಮನೆಯವ್ರನ್ನ ಕಾಪಾಡ್ತಿದ್ದಾಳೆ ಅಂದ್ರೆ ಅವಳಿಗೂ ಆ ಮನೆಯವ್ರಿಗೂ ಏನ್ ಸಂಬಂಧ ಇರ್ಬೋದು? ಮೊದಲು ನನ್ನ ದಾರಿ ಗಡ್ಡ ಆಗಿರೋ ಆ ಹೆಂಗಸು ಯಾರು ಅಂತ ತಿಳ್ಕೊಬೇಕು. ಎಷ್ಟು ದಿನ ಆದ್ಮೇಲೆ ಆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇತ್ತು. ಎಲ್ಲರ ಮುಖದಲ್ಲೂ ಸಂತೋಷ, ಆನಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಅಷ್ಟಾರುವರೆ ಬಂದು ಎಲ್ಲಾರ ನೆಮ್ಮದಿನೂ ಹಾಳು ಮಾಡಿಬಿಟ್ಲು. ಹೌದು ತಾತ, ಹೀಗೆಲ್ಲ ಆಗುತ್ತೆ ಅಂತ ನಾವ್ ಯಾರು ಊಹೆ ಕೂಡ ಮಾಡಿರ್ಲಿಲ್ಲ. ಅಲ್ಲ, ನಾವೆಲ್ಲರೂ ಮನೆಯಲ್ಲಿದ್ದಾಗ್ಲೇ ಒಳಗ್ ನುಗ್ಗಿ ಮಗುನ ಎತ್ಕೊಂಡು ಹೋಗೋಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾಳೆ ಅವಳು. ಆ ಸ್ಟಾರ್ವರೆ ನಮ್ ಕಣ್ ಮುಂದೆನೆ ಓಡಾಡ್ತಿದ್ರು ನಮ್ಗಳನ್ನ ಕಣ್ಣು ಹಿಡಿಯಕ್ಕೆ ಆಗಿಲ್ಲ. ನಾನು ಇರ್ಬೇಕಾಗಿತ್ತು ಅಲ್ಲಿ. ನನ್ನ ಕಣ್ಣಿಗೆ ಬಿದ್ದಿದ್ರೆ ಒಳ್ಳೆ ಹೊಸದ್ದು ಹೊಕ್ಕಾಕ್ಬಿಡ್ತೆ. ಮಗುವನ್ನ ಎತ್ಕೊಂಡು ಹೋಗೋದಿರ್ಲಿ, ಅವಳು ಬಂದಿದ್ದಾಳೆ ಅಂತ ಗೊತ್ತಾಗಿದ್ದಿದ್ರೆ ಕೈ ಕಾಲು ಕತ್ತರಿಸಿ ಮೂಟೆ ಕಟ್ಬಿಡ್ತಿದ್ದೆ. ಆ ಮಗುವಿನ ಅದೃಷ್ಟ ಚೆನ್ನಾಗಿತ್ತು. ಸರಿಯಾದ ಸಮಯಕ್ಕೆ ರಾಧಮ್ಮ ಬಂದು ಕ್ಷಾರತೆಯಿಂದ ಆ ಮಗುನ ಕಾಪಾಡಿದ್ರು. ಹೌದು, ನಾವೆಲ್ಲರೂ ಫಂಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ವಿ. ರಾಧಮ್ಮ ಮಗು ರೂಮ್ ಕಡೆ ಹೋಗಿರ್ಲಿಲ್ಲ ಅಂದಿದ್ರೆ ಮಗು ಇಷ್ಟೊತ್ತಿಗೆ ಶಾರ್ವರಿ ಕೈ ಸೇರಿರ್ತಿತ್ತು. ಆ ಶಾರ್ವರಿ ತುಂಬಾ ಹೆಚ್ಕೊಂಡಿದ್ದಾಳೆ. ಇಷ್ಟು ದಿನ ನಮ್ ಬೆನ್ ಹಿಂದೆ ನಿಂತು ನಮ್ಗೆಲ್ಲ ತೊಂದರೆ ಕೊಡ್ತಾ ಇದ್ಲು. ಆದ್ರೆ ಈಗ ನಮ್ ಕಣ್ ಮುಂದೆನೆ ಬರೋಷ್ಟು ಮುಂದುವರೆದಿದ್ದಾಳೆ. ಅವಳನ್ನ ಹೀಗೆ ಬಿಟ್ರೆ ಅನಾಹುತಗಳು ತಪ್ಪಿದ್ದಲ್ಲ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಅವಳನ್ನ ಹಿಡಿಲೇಬೇಕು. ನೀನೇನು ಯೋಚನೆ ಮಾಡ್ತಾ ಇದ್ದೀಯ ಅಂತ ನಂಗೆ ಗೊತ್ತು ಕಣ. ಆ ಶಾರ್ವರಿ ಆದಷ್ಟು ಬೇಗ ಸಿಕ್ಕೇ ಸಿಗ್ತಾಳೆ. ಆರೋ ದೀಪ ಜೋರಾಗಿ ಉರಿಯುತ್ತಂತೆ. ಓಯ್, ನಿನಗೇನಾಯ್ತು? ಯಾಕೆ ತಿಂಡಿ ಕೂಡ ತಿಂದೆ ಇಲ್ಲಿ ಬಂದು ಹೀಗೆ ಕೂತಿದ್ದೀಯಾ? ತಾತ, ಅಪ್ಪ ಕಾಲ್ ಮಾಡಿದ್ರು. ಹೌದಾ, ಏನಂದ್ರು? ನಾನು ಇನ್ ಮುಂದೆ ಕೆಲ್ಸಕ್ಕೆ ಹೋಗ್ಬಾರ್ದಂತೆ, ಮನೇಲೇ ಇರ್ಬೇಕಂತೆ. ಸದ್ಯ ನಿನ್ನೆ ಮನೇಲಿ ಏನಾಯ್ತು ಅಂತ ನೀನೇ ನೋಡಿದ್ಯಾ. ಆ ಶಾರ್ವರಿ ಯಾರನ್ನ ಯಾವ ಟಾರ್ಗೆಟ್ ಮಾಡ್ತಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಪ್ಪ ಇದನ್ನೆಲ್ಲ ಯೋಚನೆ ಮಾಡಿ ಮನೆಯಿಂದ ಆಚೆ ಎಲ್ಲೋಗಿ ಬಿಡಂತ ಹೇಳಿದ್ದಾರೆ. ಶಾರ್ವರಿಂದ ಮನೆಯವ್ರ ಮೇಲೆ ಪದೇ ಪದೇ ಅಟ್ಯಾಕ್ ಆಗ್ತಿರೋದ್ರಿಂದ ಅಪ್ಪಂಗೆ ಆತಂಕ ಆಗಿದೆ. ಅದಕ್ಕೆ ಯಾವ ಕೆಲ್ಸಕ್ಕೂ ಹೋಗೋದ್ ಬೇಡ, ಮನೇಲಿ ಆರಾಮಾಗಿರೋ ಅಂತ ಹೇಳಿರೋದು. ಅಲ್ಲ ಅಣ್ಣ, ಇನ್ನು ಎಷ್ಟ್ ದಿನ ಅಂತ ಆ ಶಾರ್ವರಿಗೆ ಹೆದರ್ಕೊಂಡು ನಾವು ಮನೇಲೆ ಬಚ್ಚಿಟ್ಕೊಳಕ್ಕಾಗತ್ತೆ? ಅವಳಿಂದ ನಾವು ನೆಮ್ಮದಿಯಾಗಂತೂ ಇಲ್ಲ. ಈಗ ಕೆಲ್ಸಕ್ಕೂ ಹೋಗ್ಬಾರ್ದು ಅಂದ್ರೆ? ಇಲ್ಲ ಸಂಧ್ಯಾ, ಮಾಧವ ಏನು ಹೇಳ್ತಿದ್ದಾನೋ ಅದು ಸರಿಯಾಗೇ ಇದೆ.
ಮಾಧವ ಒಬ್ಬ ಅಪ್ಪನಾಗಿ ಏನು ನಿರ್ಧಾರ ತಗೋಬೇಕೋ ಅದನ್ನ ಸರಿಯಾಗೇ ತಗೊಂಡಿದ್ದ. ಅವನು ತನ್ನ ಮಕ್ಕಳ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದ. ನೀನು ಅವನು ಹೇಳಿದ ಹಾಗೆ ಮಾಡು, ಯೋಚನೆ ಮಾಡಬೇಡ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನನಗೂ ಕೂಡ ಮಾವ ಹೇಳ್ತಾ ಇರೋದು ಕರೆಕ್ಟ್ ಅಂತ ಅನಿಸ್ತಿದೆ. ನಾವ್ ಯಾರೋ ಅವ್ರ ಮಾತನ್ನ ಮೀರಿ ಆಚೆ ಹೋಗೋದ್ ಬೇಡ, ಅವ್ರ ಮನ್ಸಿಗೆ ಬೇಸರ ಮಾಡೋದು ಬೇಡ. ಸರಿ, ಹಾಗೆ ಆಗ್ಲಿ, ನಾನೆಲ್ಲೂ ಹೋಗಲ್ಲ. ಈಗ ನೀನ್ ತಂದೆಗೆ ತಕ್ಕ ಮಗಳ ಅಂತ. ಸರಿ, ನಾನು ಆಫೀಸ್ಗೆ ಹೋಗ್ಬೋದು. ತಾತ, ನಾನಷ್ಟೇ ಅಲ್ಲ, ನೀನು ಎಲ್ಲೂ ಆಚೆ ಹೋಗೋ ಆಗಿಲ್ಲ. ಶಾರ್ವರಿ ಮತ್ತೆ ಶರ್ಮಿಳಾ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರೋದನ್ನ ನೀನ್ ಇಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ಒಬ್ಬ ಅಪ್ಪನಾಗಿ ಮಕ್ಕಳ ಜವಾಬ್ದಾರಿ ತಗೊಳ್ಳೋದ್ರ ಜೊತೆಗೆ ಒಬ್ಬ ಅಳಿಯನಾಗಿ ನಿನ್ ಬಗ್ಗೆನೂ ಅಷ್ಟೇ ಕಾಳಜಿ ತೋರಿಸ್ತಾರೆ ಅನ್ನೋದನ್ನ ಮರಿಬೇಡ. ಹೋಗಿ ನನ್ನ ಬುಡಕ್ಕೆ ತಂದಿಟ್ಲಲ್ಲಪ್ಪ. ಹೌದು, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ವಲ್ಲ. ಪೂರ್ಣಿ, ಇವತ್ತೇನು ಸ್ಪೆಷಲ್? ಸ್ಪೆಷಲ್ಲ ಹಾಗೇನಿಲ್ವಲ್ಲ. ಇನ್ನೇನು ಇಲ್ಲ ಅಂದ್ರೂ ಇವತ್ತು ನನಗೆ ಸ್ಪೆಷಲ್ ಅಂತ ಅನಿಸ್ತಿದೆ. ಸಾಹೇಬ್ರಿಗೆ ಯಾಕೆ ಹಾಗನ್ಸ್ತಿದೆ? ಇನ್ನೇನು ಮತ್ತೆ, ಮನೆಗೆ ಮಗು ಬಂದಾಗಿಂದ ನನ್ನ ಮುದ್ದಿನ ಹೆಂಡತಿ ತನಗೆ ಮದುವೆ ಆಗಿದೆ, ಒಬ್ಬ ಗಂಡ ಇದ್ದಾನೆ ಅಂತ ಮರ್ತೋಗಿದ್ದಾಳೆ. ಆದರೆ ಇವತ್ತು ನಾನು ಸ್ನಾನ ಮುಗಿಸಿ ಬರೋಷ್ಟರೊಳಗೆ ನನ್ನ ಬಟ್ಟೆ, ವಾಚು, ಪರ್ಸು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಯಾಕೆ? ಮಗುನೂ ರೆಡಿ ಮಾಡಿಸೋ ಥರ ಇವತ್ತು ನೀನು ನನ್ನನ್ನು ರೆಡಿ ಮಾಡಿಸ್ತೀಯ? ನೀವು ಮಗು ಆಗಿದ್ದಿದ್ರೆ ಸ್ನಾನ ಮಾಡಿಸಿ ಪೌಡರ್ ಹಚ್ಚಿ ರೆಡಿ ಮಾಡ್ತಿದ್ದೆ. ಅಷ್ಟಕ್ಕೂ ಇದೆಲ್ಲ ನಾನು ರೆಡಿ ಮಾಡಿಲ್ವಲ್ಲ. ನೀನು ರೆಡಿ ಮಾಡಿಲ್ವಾ? ನೀನಲ್ಲದೆ ಇನ್ಯಾರು ಮಾಡಕ್ಕೆ ಸಾಧ್ಯ? ಇನ್ಯಾರು? ಅಮ್ಮ ರೆಡಿ ಮಾಡಿರ್ತಾರೆ. ನೀವು ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ತೊಂದರೆ ಆಗಬಾರ್ದು, ನಿಮಗೆ ಲೇಟ್ ಆಗಬಾರ್ದು ಅಂತ ಅಮ್ಮನೇ ಎಲ್ಲ ರೆಡಿ ಮಾಡಿ ಹೋಗಿರ್ತಾರೆ. ಅಮ್ಮ ಅಂದರೆ ಹಾಗೆ ಅಲ್ವಾ ಪೂರ್ಣಿ? ನಾವು ಬಾಯಿ ಬಿಟ್ಟು ಕೇಳಿಲ್ಲ ಅಂದರೂ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾರೆ. ಆ ದೇವರು ನಮ್ಮ ಅಮ್ಮನ ನಮ್ಮಿಂದ ಕಿತ್ಕೊಂಡು ಮೋಸ ಮಾಡ್ದ ಅಂದ್ಕೊಂಡಿದ್ವಿ. ಆದರೆ ತುಳಸಿ ಅಮ್ಮ ಮನೆಗೆ ಬಂದಾದ್ಮೇಲೆ ನಾವು ಕಳ್ಕೊಂಡಿರೋ ತಾಯಿ ಪ್ರೀತಿ ಮತ್ತೆ ಸಿಕ್ಕಿದೆ. ತುಳಸಿ ಅಮ್ಮ ನಮಗೆ ಸಿಗೋಕ್ಕೆ ನಾವು ಪುಣ್ಯ ಮಾಡಿದ್ವಿ. ನೀವು ಮಾತ್ರ ಪುಣ್ಯ ಮಾಡಿಲ್ಲ. ಸೊಸೆಯಂದ್ರನ್ನ ಮಕ್ಕಳಾಗಿ ನೋಡ್ಕೊಳ್ಳೋ ಅಂತ ಅತ್ತೆ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗ್ತಾರೆ ಹೇಳಿ? ಸರಿ ಅಭಿ, ಲೇಟ್ ಆಗ್ತಿದೆ, ನೀವು ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಈಗೇನು, ನೀನು ನನ್ನ ರೆಡಿ ಮಾಡಿಸಲ್ವಾ? ಅಂಬೆಗಾಲ್ ಇಟ್ಕೊಂಡು ಬನ್ನಿ, ರೆಡಿ ಮಾಡಿಸ್ತೀನಿ. ಬೇಗ ರೆಡಿ ಆಗ್ಬಿಟ್ಟು ಬನ್ನಿ ಅಂದರೆ ಆಟ ಆಡ್ತಾರೆ.